நடப்பெருமைதா ಆಣುಕಲೆ ನೋಡು ಯಕ್ಷಗಾನ ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ಬಹಳಷ್ಟು ಪ್ರಾಶಸ್ತ್ಯವನ್ನು ಪಡೆದಿರುವಂತಹ ಒಂದು ಕಲೆ ಇದ್ದರೆ ಅದು ಗಂಡು ಕಲೆ ಅಂತಲೇ ಫೇಮಸ್ ಆಗಿರುವಂಥದ್ದು ಯಕ್ಷಗಾನ. ಯಕ್ಷಗಾನ ಬಯಲಾಟವನ್ನು ನೀವು ನೋಡಿರ್ತೀರಾ. ಆದರೆ ಮಳೆಗಾಲದಲ್ಲೂ ಕೂಡ ಯಕ್ಷಗಾನ ನಡೆಯುತ್ತೆ. ಅದು ಹೇಗೆ ಅಂದರೆ ಮನೆಯೊಳಗಡೆ ಬಂದು ಯಕ್ಷಗಾನ ಪ್ರಸಂಗವನ್ನು ಮಾಡ್ತಾರೆ. ನಮ್ಮ ದೊಡ್ಡಮ್ಮನ ಮನೆಗೆ ಮೊದಲ ಬಾರಿ ಚಿಕ್ಕ ಮೇಳದವ್ರು ಬರ್ತಾ ಇರುವಂಥದ್ದು. ಯಕ್ಷಗಾನ ಅನ್ನುವಂಥದ್ದು ನಿಮಗೆ ಆಗಲೇ ಗೊತ್ತಿರೋ ಹಾಗೆ ತುಳುನಾಡಿನ ಪ್ರಸಿದ್ಧ ಕಲೆ ಅದು. ಅಲ್ಲಿ ಈಗ 2 ವೇಷೆಯಲ್ಲಿ ಬಂದಿರುವಂಥದ್ದು. ಈ ಪಾತ್ರಧಾರಿಗಳು ಯಕ್ಷಗಾನವನ್ನು ಪ್ರದರ್ಶನ ಮಾಡಿ ಅವರ ಕಲೆಯನ್ನು ಪ್ರದರ್ಶನ ಮಾಡೋದರ ಜೊತೆಗೆ ದೊಡ್ಡ ಕಥೆಗಳಿರುತ್ತೆ. ಆ ಕಥೆಗಳಲ್ಲಿ ಒಂದು ಭಾಗವನ್ನು ಆಯ್ದುಕೊಂಡು ಅದನ್ನು ಮನೆಯೊಳಗಡೆ ಪ್ರದರ್ಶನ ಮಾಡ್ತಾರೆ. ಬಂದಗಡ್ಡ ಅಲ್ಲ ಅದು ಕಟ್ಟಿಕೊಂಡ ಗಡ್ಡ. ಹೌದು, ಅವ ಯಾರಂತ ಗೊತ್ತಾಗ್ಲಿಲ್ವಾ? ಸರಿಯಾಗಿ ಗಮನಿಸು. ಅವ ನಮ್ಮವನೇ ಅಲ್ವಾ? ನಮ್ಮ ಜೊತೆ ಇದ್ದವ. ಮೂರು ಲೋಕದ ಗಂಡು ತ್ರಿಭುವನವಲ್ಲಭ ಪಾರ್ಥನೇ ಸರಿ. ಅವ ಕುಳಿತುಕೊಂಡಂತಹ ಬಗೆ ಯಾಕೆ? ಕಾರಣ ಉಂಟು. ನನ್ನ ಅನುರಾಧ ಬಲರಾಮನು ಕೌರವೇಶ್ವರನಿಗೆ ಮಾತು ಕೊಟ್ಟಿದ್ದಾನೆ. ನನ್ನ ತಂಗಿಯಾದಂತಹ ಸುಭದ್ರೆಯನ್ನು ನಿನಗೆ ಮದುವೆ ಮಾಡಿಕೊಡುತ್ತೇನೆ ಎನ್ನುವ ಹಾಗೆ ನೀನೇ ಆಲೋಚನೆಯನ್ನು ಮಾಡು. ಕೌರವ ಯಾರವ? ದುಷ್ಟರಾಗಿ ಬೆಳೆದಿರುವಂತಹ ನನ್ನ ತಂಗಿಗೆ ಕೌರವನಿಗೆ ಕೊಟ್ಟು ಮದುವೆ ಮಾಡಿದೆ ಅಂತ ಆದ್ರೆ ಆಕೆಯ ಬಾಳು ಭದ್ರತೆ ಆಗುವುದಿಲ್ಲ. ಭದ್ರತೆ ಆಗಬೇಕು ಅಂತ ಉದ್ದೇಶವನ್ನು ಇರಿಸಿಕೊಂಡು ಪಾರ್ಥನಿಗೆ ಮದುವೆ ಮಾಡಿ ಕೊಡಬೇಕು ಎನ್ನುವ ಹಾಗೆ ನನ್ನ ನಿರ್ಣಯ. ಇದನ್ನು ಅನ್ನದಂತಹ ಬಲರಾಮ ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ಳುವಾಗ ಮಾಡಬೇಕು ಅಂತ ಆದ್ರೆ ಯತಿಯ ರೂಪದಲ್ಲಿ ಕುಳಿತುಕೊಳ್ಳಬೇಕು. ಯಾಕೆ? ಕಾವಿ ವಸ್ತ್ರವನ್ನು ಉಟ್ಟವರನ್ನು ನೋಡಿದ್ರೆ ಸಾಕು ನನ್ನಣ್ಣನಂತಹ ಬಲರಾಮನು ದಂಡ ನಮಸ್ಕಾರ ಹಾಕಿದ್ದಾನೆ. ನನ್ನ ತಂಗಿಯಾದಂತಹ ಸುಭದ್ರೆಯನ್ನು ಕಳುಹಿಸಿಕೊಡುತ್ತಾನೆ. ಕಳುಹಿಸಿಕೊಟ್ಟಂತಹ ಸಂದರ್ಭದಲ್ಲಿ ಪಾರ್ಥನು ಅಪಹರಿಸಿಕೊಂಡು ಹೋಗಿ ಮದುವೆ ಆಗುತ್ತಾನೆ.
ಸುಭದ್ರೆಗೆ ಒಂದು ಭದ್ರತೆಯಾಗುತ್ತದೆ. ಅದರ ಜೊತೆಗೆ ನಮ್ಮ ಮನೆಗೂ ಕೂಡ ಬಂದಿದ್ರು. ಬರುವಾಗ ನಮ್ಮ ಯಕ್ಷಗಾನದವರನ್ನು ವೆಲ್ಕಮ್ ಮಾಡಿರುವಂಥದ್ದು ನಮ್ಮ ಜಿಮ್ಮಿ. ಅವನು ನೋಡಿ ಎಷ್ಟು ಬೊಪ್ಪೆ ಹೊಡಿತಿದ್ದಾನೆ ಅಂದರೆ ಅವ್ನಿಗೆ ಭಯ ಆಗಿರ್ಬೋದು ಯಾರು ಬಂದಿದ್ದಾರೆ ಅಂತ, ಗೊತ್ತಿರೋದಿಲ್ಲ ಅಲ್ಲ. ಅದನ್ನು ಕಟ್ಟಿ ಕೂಡ ಹಾಕಿದ್ರು, ಅವನಿಗೆ ಭಯ ಆಗಿತ್ತಂತೆ. ಅದಾದಮೇಲೆ ಅವ್ರು ಹೋಗೋ ತನಕ ಅವ್ರು ಹೋಗಿ ಅವ್ರು ಮೇ ಬಿ ಮನೆಗೆ ಹೋಗಿ ಮಲ್ಕೊಂಡಿದ್ರು ಕೂಡ ಇವನು ಕೂಗ್ತಾನೆ ಇದ್ದ, ಬೊಬ್ಬೆ ಹಾಕ್ತಾನೆ ಇದ್ದ. ಅದಾದಮೇಲೆ ಅವರು ಯಕ್ಷಗಾನ ಅಲ್ಲಿ ಹಿಮ್ಮೇಳದ ಒಂದು ಪ್ರಸಂಗವನ್ನು ಪ್ರದರ್ಶನ ಮಾಡಿದ ನಂತರ ಪೂಜೆ ಕೂಡ ಮಾಡಿ ನಮಗೆ ಆರತಿ ಕೂಡ ಕೊಡ್ತಾರೆ. ಅದು ಅವರ ಸಂಪ್ರದಾಯ. ಹಾಗಾಗಿ ನಿಮಗೆ ಇದು ನೋಡ್ತಿದ್ದೀರಲ್ಲ ನೀವು, ಇದು ವಿಶೇಷ ಅಂತ ಅನಿಸುತ್ತೆ, ನೀವು ನೋಡೋದು ಮೊದಲ ಬಾರಿ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಅಥವಾ ನಿಮಗೆ ಇಷ್ಟ ಆಗಿದೆ ಯಕ್ಷಗಾನ ನಿಮ್ಮ ಫೇವ್ರೇಟ್ ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ಕೇಳಲಿಕ್ಕೆ ಮನಸ್ಸಾಗುತ್ತಾ ಇದೆ. ಹೌದು, ತರುಣಿಯರನ್ನು ಈಶ್ವರಿ ದೇವಿ ಕೊಲ್ಲುಡಿಯ ಸ್ವೀಕಾರ ಮತ್ತು ನಿಕ್ಲೆ ಬರ್ಪಿಂಚಿತನ ಕಷ್ಟಮಷ್ಟನ ಮಾತಾಡನ ಮಟ್ಟೆಲಿಗೆ ಪಾಲು ಈ ಲಡು ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಪಡೆದ ನಮ್ಮ ಮಾತೆಲ್ಲ ಸೇರಿ ಕೈ ಮುಗಿದ ಪ್ರಾರ್ಥನೆ. ದೊಡ್ಡಪ್ಪ, ಹೇಗಿತ್ತು ಯಕ್ಷಗಾನ? ಹೇಳಿ ದೊಡ್ಡಪ್ಪ, ಹೇಗಿತ್ತು? ನೀವು ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ, ಈಚೆ ನಿಂತ್ಕೊಳ್ಳಿ. ಹೇಳಿ. ದೊಡ್ಡಮ್ಮ ಹೇಳಿ, ಹೇಗಿತ್ತು ಯಕ್ಷಗಾನ? ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ನೀವು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುರಾಣಗಳ ಪ್ರಕಾರ ತಾಳಮದ್ದಳೆಯ ಸ್ವರ ಈ ಓಡೆಗೆ ಪುರಾಣಗಳ ಪ್ರಕಾರ ತಾಳಮದ್ದಳೆಯ ನಾದ, ಕಾಲ್ಗೆಜ್ಜೆಯ ಝೇಂಕಾರ ಹಾಗೂ ಇದೆಲ್ಲವೂ ಕೂಡ ಮನೆ ಗೆಜ್ಜೆಗಳ ಝೇಂಕಾರ ಮನೆಯಲ್ಲಿ A few moments later. ನಿಜವಾಗ್ಲೂ ನಮ್ಮ ತುಳುನಾಡಿನ ಆಚರಣೆ ಏನಿದೆ, ಸಂಪ್ರದಾಯ ಏನಿದೆ, ಅದರಲ್ಲಿ ಇದು ಒಂದು ಭಾಗ ಅನ್ನೋದಕ್ಕೆ ಬಹಳಷ್ಟು ಖುಷಿ ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ವಿಧಾನದಲ್ಲಿ ನಾವು ದುಷ್ಟಶಕ್ತಿಗಳಿಂದ ಹೊರಗಿರಬೇಕು, ಸಕಾರಾತ್ಮಕ ಭಾವನೆಯನ್ನು ಮನೆಯ ಒಳಗಡೆ ತರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಇದು ಒಂದು ಭಾಗ. ನಮ್ಮ ಮನೆಗೆ ಬಂದು ಆ ಚಿಕ್ಕ ಮೇಳವನ್ನು ಪ್ರದರ್ಶಿಸಿ ಅವರ ಕಲೆಯನ್ನು ನಮಗೆ ತೋರಿಸುವುದರ ಜೊತೆಗೆ ನಮ್ಮ ಮನೆಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಬಯಕೆಯೊಂದಿಗೆ ಬರೋದು. ಇವತ್ತು ನಾನು ನಿಮಗೆ ವಿಡಿಯೋ ತೋರಿಸಿದೆ. ನಿಜವಾಗ್ಲೂ ವಿಡಿಯೋ ನಮ್ಮ ಕಲೆಯನ್ನು ಮಾಡೋದು ಅಷ್ಟು ಏನು ಹೇಳ್ತಾರೆ, ಮಾಡೋದು ಒಳಿತಲ್ಲ ಅಂತ ಅಂದರೂ ಕೂಡ ತುಂಬ ಜನರಿಗೆ ಆ ಕಲೆಯನ್ನು ತೋರಿಸುವಂತಹ ಉದ್ದೇಶಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.